ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಅದ್ಭುತ ಹಾಗೂ ಅಚ್ಚರಿಯ ವಿಷಯಗಳನ್ನು ನೋಡಿಕೊಂಡು ಬರೋಣ. ಮೊದಲನೆಯದಾಗಿ, ನಾಯಿ ಎಂದೊಡನೆ ಕೆಲವರಿಗೆ ಭಯ, ಇನ್ನು ಕೆಲವರಿಗೆ ಅದರ ನಿಯತ್ತು ನೆನಪಿಗೆ ಬರುತ್ತದೆ. ಒಂದು ನಾಯಿಗೆ ತಿನ್ನಲು ಏನಾದರೂ ಕೊಟ್ಟರೆ ಅದು ತನ್ನ ಜೀವಿತಾವಧಿಯವರೆಗೂ ನಾಯಿ ಅದನ್ನು ಮರೆಯುವುದಿಲ್ಲ. ಇದೇ ಒಂದು ಘಟನೆ ಜಪಾನಿನಲ್ಲಿ ನಡೆದಿದೆ. ಇದನ್ನು ನೀವು ಕೇಳಿದರೆ ಒಂದು ಕ್ಷಣ ಕಣ್ಣಲ್ಲಿ ನೀರು ತುಂಬಿ ಬರುತ್ತದೆ. ಹಚಿಕೋ ಎನ್ನುವಂಥ ಈ ನಾಯಿ ತನ್ನ ಮಾಲೀಕನ ದಾರಿ ಕಾಯುತ್ತಾ ತನ್ನ ಜೀವಿತಾವಧಿ ಮುಗಿಸಿದ ಘಟನೆ ಎಂಥವರಲ್ಲಾದರೂ ದುಃಖಿತಸ್ಥನಾಗಿ ಮಾಡುತ್ತದೆ. ಆ ಮಾಲೀಕ ಪ್ರೀತಿಯಿಂದ ಸಾಕಿದ ನಾಯಿ ತನ್ನನ್ನು ಆಫೀಸಿಗೆ ಕಳಿಸಿಕೊಡಲು ಹಾಗೆ ಆತನನ್ನು ಕರೆತರಲು ರೈಲು ನಿಲ್ದಾಣಕ್ಕೆ ಪ್ರತಿನಿತ್ಯ ಚಾಚು ತಪ್ಪದೆ ಮಾಡುತ್ತಿತ್ತು. ಆದರೆ ಒಂದು ಕರಾಳ ದಿನ ಆ ಮಾಲೀಕನ ಸಾವು ಸಮೀಪಿಸಿತ್ತು. ಆಫೀಸಿಗೆ ಹೋದ ವ್ಯಕ್ತಿ ಮರಳಿ ಬರಲೇ ಇಲ್ಲ. ಆದರೆ ಹಚಿಕೋ ಎನ್ನುವಂಥ ನಾಯಿ ತನ್ನ ಮಾಲೀಕನ ಬರುವಿಕೆಯ ದಾರಿ ಕಾಯುತ್ತಾ ತಾಸು, ಗಳಿಗೆ, ದಿನ, ವರ್ಷ ಹೀಗೆ ಅದು ರೈಲು ನಿಲ್ದಾಣದಲ್ಲೇ ಕಾಯಲು ಶುರು ಮಾಡಿತು. ಆದರೆ ಸತ್ತು ಹೋದ ಮಾಲೀಕ ಮರಳಿ ಬರುವುದಿಲ್ಲ ಎಂದು ಅದಕ್ಕೆ ಹೇಳುವವರು ಯಾರು? ನನ್ನ ಮಾಲೀಕ ಬಂದೇ ಬರುತ್ತಾನೆ ಎನ್ನುವ ಭರವಸೆಯಲ್ಲಿ ಶಿಬುಯಾ ಸ್ಟೇಷನ್ನಲ್ಲಿ ಕಾಯುತ್ತಾ 9 ವರ್ಷ ಕಳೆದು ತನ್ನ ಪ್ರಾಣವನ್ನು ಕಳೆದುಕೊಂಡ ಕಥೆ ಇದು. ಈ ಕತೆ ಹೇಳುತ್ತಿದ್ದಂತೆ ನನ್ನ ಕಣ್ಣಲ್ಲೂ ನಿಜಕ್ಕೂ ನೀರು ಬಂತು. ಈ ಕತೆ ಹೇಳಲು ಕಾರಣ, ಈ ವರ್ಷಕ್ಕೆ ಶತಮಾನ ಕಳೆಯಿತು. 1924ರಲ್ಲಿ ಯುನೋ ಎಂಬ ಪ್ರೊಫೆಸರ್ ಟೋಕಿಯೋದ ಇಂಪೀರಿಯಲ್ ಯೂನಿವರ್ಸಿಟಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಹಚಿಕೋ ಎನ್ನುವ ನಾಯಿಯನ್ನು ತುಂಬ ಹಚ್ಚಿಕೊಂಡಿದ್ದರು. ಈ ಸ್ನೇಹ ಮೇ 21, 1925ರವರೆಗೆ ನಿಷ್ಕಲ್ಮಶ ಪ್ರೀತಿ ನಡೆದಿತ್ತು. ಬೆಳಿಗ್ಗೆ ಅದರ ಮುಖ ನೋಡಿ ಹೋದ ಪ್ರೊಫೆಸರ್ ಮರಳಿ ಒಬ್ಬರ ಮುಖ ಒಬ್ಬರು ನೋಡದಂತೆ ಆ ದೇವರು ಆ ಸ್ನೇಹವನ್ನು ನಿಲ್ಲಿಸಿಬಿಟ್ಟಿದ್ದ. ಪಾಪ, ಆತನು ಮರಳಿ ಬರುವುದಿಲ್ಲ, ನಿನ್ನ ಮಾಲೀಕ ಇನ್ನು ನಿನ್ನನ್ನು ನೋಡಲು ಬರುವುದಿಲ್ಲ ಎಂದು ತುಂಬ ಜನ ಅದಕ್ಕೆ ಹೇಳಿದರು. ನನ್ನ ಮಾಲೀಕ ಬಂದೇ ಬರುವನು ಎನ್ನುವ ಹುಚ್ಚುಹಠ ಮುಂದುವರೆಸಿ ಮಾರ್ಚ್ 8, 1935ರವರೆಗೆ, ಅಂದರೆ 10 ವರ್ಷಗಳ ಕಾಲ ಅದರ ಹುಚ್ಚುಹಠ ಕೊನೆಗೊಂಡಿತ್ತು. ಅಂದರೆ ತಾನು ತನ್ನ ಮಾಲೀಕನೆಡೆಗೆ ನಡೆದು ಹೋಗಿತ್ತು. ಒಂದು ವೇಳೆ ನೀವೇನಾದರೂ ಜಪಾನ್ಗೆ ಹೋದರೆ ಶಿಬುಯಾ ಸ್ಟೇಷನ್ಗೆ ಒಮ್ಮೆ ಭೇಟಿ ನೀಡಲೇಬೇಕು. ಏಕೆಂದರೆ ಅದು ಜಗತ್ತಿನಾದ್ಯಂತ ಹಚಿಕೋ ಎಂಬ ನಾಯಿಯಿಂದ ಹೆಸರುವಾಸಿಯಾಗಿದೆ. ಅಷ್ಟೇ ಅಲ್ಲದೆ ಆ ಹಚಿಕೋ ಎಂಬ ನಾಯಿಯ ಪ್ರತಿಮೆ ಕೂಡ ಮಾಡಿ ಇಟ್ಟಿದ್ದಾರೆ. ಆದರೆ ಅಲ್ಲಿ ಹೋದ ಪ್ರವಾಸಿಗರು ಆ ಪ್ರತಿಮೆಯ ಜೊತೆ ಫೋಟೋವನ್ನು ತೆಗೆಸಿಕೊಳ್ಳುತ್ತಾರೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಅದ್ಭುತ ಹಾಗೂ ಅಚ್ಚರಿಯ ವಿಡಿಯೋಗಳಿಗಾಗಿ ನಮ್ಮ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.